ಬ್ರಹ್ಮಸ್ಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಈ ಮುಹೂರ್ತ ಭಾಗದಲ್ಲಿ ಮದುವೆ ಆಗೋದಕ್ಕೆ 4 ಲಗ್ನ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಗುರುಬಲ ಯಾವ ರೀತಿ ಯೂಸ್ ಮಾಡ್ತಾರೆ, ಗುರುಬಲ ಇದ್ರೇನಾ ಮದುವೆ ಆಗೋದು, ಗುರುಬಲ ಇಲ್ಲದೆ ಇದ್ದರೆ ಮದುವೆ ಆಗಲ್ವಾ, ಇದ್ರ ಬಗ್ಗೆ ಮಾತಾಡೋಣ ಇವತ್ತು. ಏಕೆಂದರೆ ವ್ಯಕ್ತಿಯಲ್ಲಿ ಶಾಸ್ತ್ರ ಗೊತ್ತಿಲ್ಲ ಅಂದಾಗ ಒಂದು ಕನ್ಫ್ಯೂಷನ್ ಬರುತ್ತೆ, ಇಲ್ಲಾಂದರೆ ಬ್ಯಾಡ್ ಟೈಮಲ್ಲಿ ಏನೇನೋ ಆಗೋಗಿರುತ್ತೆ. ಸೊ ಇಲ್ಲಿ 4 ಲಗ್ನನ ಮುಹೂರ್ತ ಭಾಗದಲ್ಲಿ ಕೊಟ್ಟಿದ್ದಾರೆ. ಯಾವ ಲಗ್ನ? ಸ್ಥಿರ ಲಗ್ನಗಳು. ಸ್ಥಿರ ಒಂದು ಚರ ಇದೆ, ಒಂದು ಸ್ಥಿರ ಇದೆ, ಇನ್ನೊಂದು ದ್ವಿಸ್ವಭಾವ ಲಗ್ನಗಳು. ಈ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಈ ಸ್ಥಿರ ಲಗ್ನನೇ ಏನಕ್ಕೆ ಕೊಟ್ಟಿದ್ದಾರೆ ಮುಹೂರ್ತ ಭಾಗದಲ್ಲಿ? ಮದುವೆ ಜೀವನಕ್ಕೆ ಎಸ್ಪೆಷಲಿ. ಅಂದರೆ ಯಾವುದೇ ಮದುವೆ ಆದರೂ ಕೂಡ ಅದು ಉಳಿಬೇಕು ಅಂದರೆ ಸ್ಥಿರ ಲಗ್ನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಥಿರ ಅಂದರೆ ಅಲ್ಲೇ ನಿಂತಿರ್ತಕ್ಕಂಥದ್ದು, ಒಂದೇ ರೀತಿ ನಿಂತಿರ್ತಕ್ಕಂಥದ್ದು. ಚರ ಅಂದರೆ ಮತ್ತೆ ಬೇರೆ ಆಗುತ್ತೆ, ದ್ವಿಸ್ವಭಾವ ಅಂದರೆ ಬೇರೆ ಆಗುತ್ತೆ. ಅದಕ್ಕೆ ಸ್ಥಿರ ಲಗ್ನ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ಯಾವುದ್ಯಾವುದು ಸ್ಥಿರ ಲಗ್ನ? ವೃಷಭ ಲಗ್ನ ಸ್ಥಿರ ಲಗ್ನ ಆಗತಕ್ಕಂಥದ್ದು. 2ನೇದು ಸಿಂಹ ಲಗ್ನ, 3ನೇದು ವೃಶ್ಚಿಕ ಲಗ್ನ, 4ನೇದು ಕುಂಭ ಲಗ್ನ. ಈ ಲಗ್ನದಲ್ಲಿ ಮುಹೂರ್ತ ಭಾಗದಲ್ಲಿ ಮದುವೆ ಆಗೋರು ಆದರೆ ಅದು ಶುಭ ಅಂತ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್. 2ನೇದು ಗುರುಬಲ. ಈ ಗುರುಬಲ ಇದ್ರೇ ಮದುವೆ ಆಗೋದು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಅದು ಸುಳ್ಳು. ಗುರುಬಲ ಇದ್ದರೆ ಸ್ಟ್ರೆಂತ್ ಅಷ್ಟೇ. ಆ ಮುಹೂರ್ತ ಭಾಗದಲ್ಲಿ ಅವತ್ತಿನ ದಿವಸ ಯಾವುದೇ ವಿಘ್ನ ಬರಬಾರ್ದು, ನೀಟಾಗಿ ನಡಿಬೇಕು, ಗಲಾಟೆ ಆಗಬಾರ್ದು, ಆ ಮದುವೆ ಜೀವನಕ್ಕೆ ಸ್ವಲ್ಪ ಸಪೋರ್ಟ್ ಆಗಬೇಕು ಅಂದ್ಬಿಟ್ಟು ಗುರುಬಲ ಕೊಟ್ಟಿದ್ದಾರೆ ಹೊರತು ಗುರುಬಲ ಇದ್ರೇ ಮದುವೆ ಆಗೋದು ಅನ್ನೋದೆಲ್ಲ ಸುಳ್ಳು. ಏಕೆಂದರೆ ಮುಹೂರ್ತ ಅಂತಕ್ಕಂಥದ್ದು 5 ವರ್ಷಕ್ಕೋ 10 ವರ್ಷಕ್ಕೋ ಪರ್ಫೆಕ್ಟ್ ಮುಹೂರ್ತಗಳು ಸಿಗ್ತಕ್ಕಂಥದ್ದು. ನಮಗೆ ಡೇ ಬೈ ಡೇ, ಮಂತ್ ಬೈ ಮಂತ್ ಸಿಗೋದಿಲ್ಲ. ಮುಹೂರ್ತ ಭಾಗ ಅಂದರೆ 6 ತಿಂಗಳು. ಜನವರಿ 15ರಿಂದ ಜೂನ್ 15 ಇಲ್ಲೇ ಮುಹೂರ್ತ ಬರ್ತಕ್ಕಂಥದ್ದು. ಆಚೆ ಈಚೆ ಮುಹೂರ್ತ ಕೊಟ್ಟಿಲ್ಲ ಭಗವಂತ. ಉತ್ತರಾಯಣದಲ್ಲಿ ಮುಹೂರ್ತ ಕೊಟ್ಟಿರ್ತಕ್ಕಂಥದ್ದು, ದಕ್ಷಿಣಾಯಣದಲ್ಲಿ ಮುಹೂರ್ತಗಳೇ ಇಲ್ಲ. ಅಲ್ಲೂ ನಾವು ಮದುವೆ ಎಲ್ಲ ಮಾಡಿಬಿಡ್ತಾರೆ. ಕಾರ್ತಿಕ ಮಾಸ ಅದು ಇದು ಅಂತ ಬರೋದಿಲ್ಲ. ಅದು 6 ತಿಂಗಳು ನಮ್ಮ ಕಾರ್ಯಗಳು, ಇನ್ನು 6 ತಿಂಗಳು ದೇವರ ಕಾರ್ಯಗಳು, ಹಬ್ಬ ಕಾರ್ಯಗಳು ಬರ್ತಕ್ಕಂಥದ್ದು. ಸೊ ಗುರುಬಲ ತಗೊಂಡೋಗ್ಬಿಟ್ಟು ಮದುವೆಗೆ ಅಪ್ಲೈ ಮಾಡಿಬಿಡ್ತಾರೆ. ಅದು ಸುಳ್ಳು. ಯಾಕೆಂದರೆ ಎಷ್ಟೋ ಜನಕ್ಕೆ ನೋಡಿ ಮದುವೆ ಸೆಟ್ಟೇ ಆಗ್ತಾ ಇರಲ್ಲ. ಗುರುಬಲ ಇರುತ್ತೆ. ನೀವು ಕೇಳಿರ್ತೀರ, ಗುರುಬಲ ಇದೆ, ಫಸ್ಟ್ ಕ್ಲಾಸಿಗಿದೆ, ಈ ವರ್ಷ ಮದುವೆ ಕ್ಲೋಸ್, ಆ ವರ್ಷ ನಿಮಗೆ ಮದುವೆನೇ ಆಗಲ್ಲ. ಏಕೆಂದರೆ ನಾನು ಅಂದ್ಕೊಂಡಂಗೆ ಯಾರು ಸಿಗ್ತಾನೆ ಇಲ್ಲ ಅಂದ್ಕೊಂಡು ಮುಂದೂಡ್ತಕ್ಕಂಥದ್ದೇ ಹೆಚ್ಚಿರುತ್ತೆ. ಅಥವಾ ಎಷ್ಟೋ ಜನಕ್ಕೆ 40 ವರ್ಷ ಆದರೂ ಮದುವೆ ಆಗಿಲ್ಲ. ಅವ್ರು ಕೇಳಿದರೆ ಏನು ಹೇಳ್ತಾರೆ? ಗುರುಬಲ ಬಂದಿಲ್ಲ. ಓಕೆ, ಗುರುಬಲ ಎಷ್ಟು ದಿನ ಬರಲ್ಲ? 1 ವರ್ಷ ಬರಲ್ಲ. ನೆಕ್ಸ್ಟ್ ಗುರುಬಲ ಬರಲೇಬೇಕು. ಅವಾಗ ಯಾಕಾಗಲಿಲ್ಲ? ಬೇಡ, 5 ವರ್ಷ ಬಿಟ್ಟಾಗಲಿಲ್ವಾ? ಯಾಕಾಗಲಿಲ್ಲ? 40 ವರ್ಷ ಗಂಟೆ ಕಾಯಬೇಕಿತ್ತ? ಗುರುಬಲ ಅನ್ನೋದನ್ನು ನೆಪ ಮಾಡಿಕೊಂಡು ಎಷ್ಟೋ ಜನ ಅಸ್ಟ್ರಾಲಜರ್ಸು ಹ್ಯಾಮರಿಸ್ತಾರೆ. ನಿಮಗೆ ಗುರುಬಲ ಬಂದಿಲ್ಲ, ಆಗಿಲ್ಲ. ಗುರುಬಲ ಬಂದರೂ ಕೂಡ ಎಷ್ಟೋ ಜನದ ಆಗಿಲ್ಲ. ಅದಕ್ಕೆ ಏನಂತೀರಾ? ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಭಗವಂತ ಮುಹೂರ್ತ ಕೊಟ್ಟಿದ್ದಾನೆ, ಗುರುಬಲ ಕೊಟ್ಟಿದ್ದಾನೆ, ಸತ್ಯ. ಆದರೆ ಬಂದರೆ ಮಾಡ್ಕೊಳ್ಳಿ, ಬರದೇ ಇದ್ರೆ ಏನು ಮಾಡೋಕ್ಕಾಗತ್ತೆ? ಈಗ ಸ್ಥಿರ ಲಗ್ನಕ್ಕೆ ಗುರುಬಲ ಬಂದರೆ ಓಕೆ, ಆ ಮುಹೂರ್ತ ಸ್ಟ್ರಾಂಗ್ ಆಗುತ್ತೆ, ಮದುವೆ ಜೀವನಕ್ಕೂ ಒಂದು 30% ಹೆಲ್ಪ್ ಆಗುತ್ತೆ. ಬಂದಿಲ್ಲ ಅಂದರೆ ಏನು ಮಾಡೋದು? ಅಡ್ಜಸ್ಟ್ಮೆಂಟ್ ಮುಹೂರ್ತಗಳು. ಚರಲಗ್ನದಲ್ಲಿ ಹೋಗಬೇಕಾಗತ್ತೆ. ಮತ್ತು ಗುರು ಆ ಪ್ಲೇಸ್ಮೆಂಟಿಂದ 2ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಕೂತಿದ್ದಾನ ನೋಡಬೇಕು, ಸ್ಟ್ರೆಂತ್ ಆಗಿದ್ದಾನ ನೋಡಬೇಕು, ಮತ್ತು ಗ್ರಹ ಸ್ಥಿತಿಗಳನ್ನ ಚೆಕ್ ಮಾಡ್ಕೋಬೇಕು. ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮದುವೆ ಡೇಟ್ಸ್ ಅಂತ ಹೋಗ್ಬಿಡ್ತಾರೆ. ಈ ಡೇಟಲ್ಲಿ ಮದುವೆ ಆದರೆ ಸೂಪರ್ ಅಂತೆ. ಇಲ್ಲಿ ಲಗ್ನನೇ ಚೆನ್ನಾಗಿಲ್ಲ, ಗ್ರಹ ಸ್ಥಿತಿನೇ ಚೆನ್ನಾಗಿಲ್ಲ ಅಂದರೆ ಈ ಡೇಟ್ ಏನು ಮಾಡಲ್ಲ, ಹೊಡೆಯೋದೆಲ್ಲ ಗ್ರಹಗಳೇ. ಮೇಯ್ನು ನಮಗೆ ಗ್ರಹ ಸ್ಥಿತಿಗಳು ಚೆನ್ನಾಗಿರಬೇಕು, ಲಗ್ನ ಚೆನ್ನಾಗಿರಬೇಕು. ಸ್ಥಿರ ಲಗ್ನ ಬಂದಿಲ್ವಾ ಏನು ಮಾಡೋಕ್ಕಾಗಲ್ಲ. ಚರ ಲಗ್ನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಗುರುನ ಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಒಟ್ಟು ಸ್ಥಿರ ಲಗ್ನನೇ ಇಂಪಾರ್ಟೆಂಟು ಮದುವೆಗೆ. ಬಟ್ ಈ ಕಾಲದಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಲಗ್ನ ಆದರೂ ಕೂಡ ಗುರು ಬಂದು ಜೊತೆಲಿ ಕೂತಿದ್ದಾನ, ಲಗ್ನದಲ್ಲಿ ಕೂತಿದ್ದಾನ, 2ನೇ ಮಲ್ ಕೂತಿದ್ದಾನ,
5ನೇ ಮನೇಲಿ ಕೂತಿದ್ದಾನ, 9 11ನೇ ಮನೇಲಿ ಕೂತಿದ್ದಾನ ನೋಡ್ತಾರೆ. ಯಾಕೆಂದರೆ ಅಡ್ಜಸ್ಟ್ಮೆಂಟ್ ಲಗ್ನಗಳು ಅಂತ ಕರಿತೀವಿ. ಎಲ್ಲ ಪರ್ಫೆಕ್ಟ್ ಮುಹೂರ್ತ ದೇವ್ರು ಕೊಡೋಲ್ಲ ಎಲ್ಲ ಟೈಮಲ್ಲೂ, ಬಂದವ್ರಿಗೆ ಅದೃಷ್ಟ ಅಷ್ಟೇ. ಬಟ್ ಗುರುಬಲ ತಗೊಂಡೋಗಿ ನಿಮ್ಮ ಮದುವೆ ಜೀವನಕ್ಕೆ ಅಪ್ಲೈ ಮಾಡ್ಕೊಬಿಡಿ. ನಿಮ್ಮ ಪರ್ಸನಲ್ ಜಾತಕ ಅಂತ ಇದೆ, ಅಲ್ಲಿ ಮದುವೆ ಯೋಗ ಇದ್ರೇ ಆಗೋದು. ಮದುವೆ ಯೋಗ ಇಲ್ಲ ಅಂದ್ರೂ ಆಗುತ್ತೆ ವೀಕ್ಷಕರೇ, ಆದರೆ ಯಾವ ಗಂಡು ಯಾವ ಹೆಣ್ಣು ಇಷ್ಟ ಆಗಲ್ಲ, ಅಂಥವ್ರ ಜೊತೆ ಮದುವೆ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಜಾತಕದಲ್ಲಿ 1ನೇ ಮನೆ, 5ನೇ ಮನೆ, 6ನೇ ಮನೆ, 10ನೇ ಮನೆ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಯಾವ ವ್ಯಕ್ತಿಗಳಿಗೆ ನಡೆಯುತ್ತೆ, ನೀವು ಅಂದ್ಕೊಂಡಂಗೆ ತಿಪ್ಪುರ್ಲಾಗ ಹೊಡೆದ್ರು ಸಿಗಲ್ಲ. ನಿಮಗೆಲ್ಲ ಉಲ್ಟಾ ಪಲ್ಟನೆ. ಹುಡುಗ ಚೆನ್ನಾಗಿದ್ದರೆ, ಹುಡುಗಿ ಚೆನ್ನಾಗಿದ್ದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ ಜಾತಕ ಚೆನ್ನಾಗಿರಲ್ಲ, ಜಾತಕ ಚೆನ್ನಾಗಿದ್ದರೆ ಇನ್ನೊಂದೇನೋ ಲೋಪದೋಷ ಇರ್ತಕ್ಕಂಥದ್ದು ಆ ಮನೆಗಳು ನಿಮಗೆ ಕೊಡುತ್ತೆ ಫಲಗಳು. ಈ ಥರ ಇದ್ದಾಗ ಇದ್ರ ಜೊತೆಗೆ ಬೇರೆ ಗುರುಬಲ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ವರ್ಸ್ಟು. ಫಸ್ಟೇ ಮದುವೆ ಆಗೋದು ಕಷ್ಟ ಅಂತ ಜಾತಕದಲ್ಲಿರುತ್ತೆ, ತಗೊಂಡೋಗಿ ಗುರುಬಲ ಇಲ್ಲ ಅಂದ್ಬಿಟ್ಟು ಇನ್ನೂ ವರ್ಸ್ಟ್ ಮಾಡಿ ಆ ಜಾತಕನೂ ರಿಜೆಕ್ಟ್ ಮಾಡೋದು, ಈ ಜಾತಕನೂ ರಿಜೆಕ್ಟ್ ಮಾಡೋದು, ಈ ವರ್ಷ ಮದುವೆ ಯೋಗ ಇಲ್ಲ ಅಂತ ಕೂರೋದು. ಇಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಗುರುಬಲ ಅನ್ನೋ ಕಾನ್ಸೆಪ್ಟ್ ಓನ್ಲಿ 1 ಡೇ ಮುಹೂರ್ತ ಭಾಗ, ಅದು ಲಗ್ನಕ್ಕೆ ನೋಡ್ಕೋಬೇಕು, ಬೇರೆ ಯಾವುದಕ್ಕೂ ಬರುವುದಿಲ್ಲ. ಜನಗಳ ಮನಸ್ಸಲ್ಲಿ ಇವತ್ತು ಗುರುಬಲ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಜಾತಕ ಹೊಂದಾಣಿಕೆ ಗಣಕೂಟ ಹೋಗೋದು, ಯಾಮಾರು ಜೀವನದಲ್ಲಿ ಕೆಳಗೆ ಬೀಳೋದು. ಲಕ್ ಬೈ ಚೆನ್ನಾಗಿದ್ದವ್ರು ಸೇಫ್ ಅಷ್ಟೇ, ಜೀವನದಲ್ಲಿ ಗಣಕೂಟ ತೋರಿಸ್ತಾರೆ, ಸೂಪರ್ ಮ್ಯಾಚಿಂಗ್ ಅಂತೆ, ಓಕೆ ಅವ್ರ ಜಾತಕ ಏನಾದ್ರು ಚೆನ್ನಾಗಿದ್ದರೆ ಅದೃಷ್ಟವಂತರಷ್ಟೇ, ಏನೋ ಮಿಸ್ ಆಗಿರುತ್ತೆ ಗಣಕೂಟ. ಜಾತಕ ಚೆನ್ನಾಗಿಲ್ಲ ಅಂದರೆ ಹೊಡೆದೇ ಹೊಡಿಯುತ್ತೆ ಪೆಟ್ಟು, ಮೈಂಡಲ್ಲಿರಲಿ. ಸೊ ಹಾಗೆ 4 ಲಗ್ನನ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ನಿಮ್ಮ ಮುಹೂರ್ತ ಭಾಗದಲ್ಲಿ ಲಗ್ನ ಅಂತ ಬರೆಸ್ತಾರೆ, ಮುಹೂರ್ತ ಈ ಲಗ್ನದಲ್ಲಿ ಅಂತ, ಗುರುಬಲ ಸೆಟ್ ಮಾಡ್ಕೋಬೇಕಷ್ಟೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ಲಗ್ನದ ಸೀಕ್ರೆಟ್, ಗುರುಬಲದ ಸೀಕ್ರೆಟ್. ಹೆಂಗೆಂಗೋ ಹೋಗಿ ಮಾಡ್ಕೋಬೇಡಿ, ಮುಹೂರ್ತ ಸಿಗೋದೇ ಅಪರೂಪ. ಅಡ್ಜಸ್ಟ್ಮೆಂಟ್ ಮುಹೂರ್ತ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ಕೊಬಿಡ್ಬೇಕಷ್ಟೆ, ಬೇರೆ ಏನೂ ವಿಧಿ ಇಲ್ಲ. ಸೊ ಈ ರೀತಿ ಇರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದು ಭಾಗ ಇದು. 30% ನಮಗೆ ಉತ್ತರಾಯಣದಲ್ಲಾದರೆ ಒಂದು 30% ಯೋಗ ಕೊಡ್ತಾನೆ ದೇವರು. ಇನ್ನೊಂದು ಸೀಕ್ರೆಟ್ ಏನು ಅಂದರೆ, ಮುಹೂರ್ತ ಭಾಗ ಯಾರಿಗೆ ಹೆವಿ ಸ್ಟ್ರೆಂತ್ ಇರುತ್ತೆ, ಗುರುಬಲ, ಲಗ್ನ ಬಲ, ಗ್ರಹಸ್ಥಿತಿ ಬಲ ಎಲ್ಲವೂ ಚೆನ್ನಾಗಿದ್ದಾಗ ಜಾತಕದಲ್ಲಿ ನೆಗೆಟಿವ್ ಇದ್ರೂ ಕೂಡ ಹೊಡಿತಕ್ಕಂಥ ಶಕ್ತಿ ಇದೆ ಅಂತ ಭಗವಂತ ಹೇಳಿದ್ದಾರೆ. ಮುಹೂರ್ತ ಭಾಗ ಅಷ್ಟು ಇಂಪಾರ್ಟೆಂಟ್. 30% ಆದರೂ ಕೂಡ ನಿಮ್ಮ ಲಕ್ ಬೈ ಅದು 60ರಿಂದ 80% ತೊಗೊಂಡು ಹೋಗ್ಬೋದು. ಮುಹೂರ್ತ ಅಂತಕ್ಕಂಥದ್ದು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಮುಹೂರ್ತನ ಗುರುಬಲ ಓನ್ಲಿ 1 ಡೇ, ಬರದೇ ಇದ್ದರೆ ಸುಮ್ಮನೆ ಮಾಡ್ಕೋಬೇಕು. ಬಂದಿಲ್ವ ದೈವ ಇಚ್ಛೆ ಮಾಡ್ಕೋಬೇಕು, ಹಣೆ ಬರದಲ್ಲಿರೋದು ನಡೆಯುತ್ತೆ. ಬರಲಿಲ್ಲ ಅಂದರೂ ಕಾಯ್ಕೊಂಡು ಕೂತ್ಕೊಳ್ಳೋದು, ಅಷ್ಟೊತ್ತಿಗೆ ನೀವಿಬ್ಬರು ಕಿತ್ತಾಡ್ಕೊಂಡು ಬೇರೆ ಆಗೋದು ಗುರುಬಲ ಬರೋಷ್ಟರೊಳಗಡೆ. ಸೊ ಇವೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಮದುವೆ ಫಿಕ್ಸ್ ಆಯಿತಾ, ಮುಗಿಸ್ತಾ ಇರಬೇಕು. ಗುರುಬಲ ಇಲ್ವಾ, ಅಡ್ಜಸ್ಟ್ ಮುಹೂರ್ತಕ್ಕೆ ಹೋಗಿ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಲಗ್ನ, ಅಡ್ಜಸ್ಟ್ಮೆಂಟ್ ಗುರುಬಲ ತೊಗೊಬರ್ಬೇಕು ಅಷ್ಟೇ. ಓಕೆ, ಇಷ್ಟು ಹೇಳ್ತಾ ಸಣ್ಣ ಇನ್ಫಾರ್ಮೇಷನ್ನು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಏಕೆಂದರೆ ಕಲಿಯುಗದಲ್ಲೆಲ್ಲ ನಿಜ ಹೇಳಲ್ಲ ವೀಕ್ಷಕರೇ. ಒಬ್ರಿಗೆ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂದರೆ ಸುಳ್ಳು ಹೇಳ್ತಾರೆ, ಅವ್ರಿಗೆ ದುಡ್ಡು ಬಂದರೆ ಸಾಕು. ಇವತ್ತು ಏನೂ ಮಾಡೋಕ್ಕಾಗಲ್ಲ, ಕಲಿಯುಗದಲ್ಲಿ ಒಳ್ಳೆಯವ್ರು ಇರ್ತಾರೆ, ಸ್ವಲ್ಪ ಜನ, ಕೆಟ್ಟವರೇ ತುಂಬಿರೋದು. ನಾವು ಕೆಟ್ಟವ್ರ ಹತ್ರ ಹೋದರೆ ನಮಗೆ ಕೆಟ್ಟದ್ದೇ ಆಗೋದು, ಒಳ್ಳೇದು ಹೆಂಗಾಗಬೇಕು. ಓಕೆ, ಹುಷಾರಾಗಿರಬೇಕು. ಈ ಕಾಲದಲ್ಲಿ ಬೀದಿಲೂ ಸಿಗ್ತಾರೆ, ಹ್ಯಾಮರ್ಸಕ್ಕೆ ಸಿಗ್ತಾರೆ. ಒಳ್ಳೆಯದನ್ನು ಕೇಳೋಕ್ಕಲ್ಲ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.